ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಸ್ಪೆಷಲ್. ನಾನು ವಿನುತಾ ಪರಮೇಶ್. ನಮ್ಮದೇ ಆದ ಒಂದು ಮನೆಯೊಂದು ಆದರೆ ಸಾಕಪ್ಪ ಅಂತ ಅದೆಷ್ಟೋ ಜನ ಕನಸು ಕಂಡಿರ್ತಾರೆ. ಆದರೆ ಇಲ್ಲೊಬ್ರು ತಮ್ಮ ಮನೆ ಬಾಲ್ಕನಿಯಿಂದ ಸಮುದ್ರ ತೀರ ನೋಡೋಕ್ಕಾಗ್ತಿಲ್ಲ ಅಂತ ಬರೋಬ್ಬರಿ 118 ಕೋಟಿ ಬೆಲೆ ಬಾಳುವ ಮನೆಯನ್ನೇ ಪರ್ಚೇಸ್ ಮಾಡಿದ್ದಾರೆ. ಇಂತಹ ಕತೆಗಳನ್ನು ನಾವು ಸಿನಿಮಾಗಳಲ್ಲಿ ನೋಡಿದ್ವಿ, ಆದರೆ ಇದು ರೀಲ್ ಅಲ್ಲ, ರಿಯಲ್ ಕತೆ. ಇಂಥದ್ದೊಂದು ಸಾಹಸ ಮಾಡಿರೋದು ಬೇರೆ ಯಾರೂ ಅಲ್ಲ, ಖ್ಯಾತ ಉದ್ಯಮಿ ರಾಕೇಶ್ ಜುಂಜುನವಾಲಾ ಅವರ ಪತ್ನಿ ರೇಖಾ ಜುಂಜುನವಾಲಾ. ತಮ್ಮ ಮನೆ ಬಾಲ್ಕನಿಯಿಂದ ಸಮುದ್ರ ನೋಡೋಕ್ಕಾಗ್ತಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅಡ್ಡಿಯಾಗಿ ಎದುರಾಗಿದ್ದ ಮನೆಯನ್ನೇ ಖರೀದಿಸಿದ್ದಾರೆ ಎನ್ನಲಾಗ್ತಿದೆ. ಇಂಥದ್ದೊಂದು ಐಷಾರಾಮಿ ಮನೆ ಇರೋದು ಮಹಾರಾಷ್ಟ್ರದ ಮಲಬಾರ್ ಹಿಲ್ನಲ್ಲಿ. ಇಲ್ಲಿ ಸಮುದ್ರದ ಕಡೆ ಮುಖ ಮಾಡಿರುವ ಅದೆಷ್ಟೋ ಬಿಲ್ಡಿಂಗ್ಗಳಿವೆ. ಮಲಬಾರ್ ಹಿಲ್ ಸಮುದ್ರದ ಸನ್ಸೆಟ್ ನೋಟಕ್ಕೆ ಫೇಮಸ್. ಇದೇ ಜಾಗದಲ್ಲಿ ರೇಖಾ ಜುಂಜುನವಾಲಾ ಅವರ ದೊಡ್ಡ ಬಂಗಲೆ ಕೂಡ ಇದೆ. ರೇಖಾ ಜುಂಜುನವಾಲಾ ಅವರ ರೇರ್ ವಿಲ್ಲಾದ ಮುಂದೆ ಮತ್ತೊಂದು ಬಿಲ್ಡಿಂಗ್ ಮರು ನವೀಕರಣ ನಡೀತಾ ಇತ್ತು. ಆ ನಿರ್ಮಾಣ ಹಂತದ ಕಟ್ಟಡ ತಲೆ ಎತ್ತಿದ್ರೆ ರೇಖಾ ಜುಂಜುನವಾಲಾ ಅವರ ಮನೆಯಿಂದ ಸಮುದ್ರ ನೋಡೋಕ್ಕಾಗ್ತಿರ್ಲಿಲ್ಲ. ಇದೇ ಕಾರಣಕ್ಕೆ ತಮ್ಮ ಮನೆಯ ಎದುರು ನಿರ್ಮಿಸಲಾಗ್ತಿದ್ದ ಕಟ್ಟಡದ ಜಾಗವನ್ನೇ ರೇಖಾ ಜುಂಜುನವಾಲಾ ಬರೋಬ್ಬರಿ 118 ಕೋಟಿ ರೂಪಾಯಿಗೆ ಖರೀದಿಸಿದ್ದಾರೆ. ಈ ಕತೆ ಹೇಳಿದ ಮೇಲೆ ಈ ಸಾವುಕಾರ ಮಂದಿ ಯಾರಪ್ಪ ಅಂತ ನಿಮಗೆಲ್ಲ ಅನ್ಸುತ್ತೆ. ಅಷ್ಟಕ್ಕೂ ಈ ರೇಖಾ ಜುಂಜುನವಾಲಾ ಯಾರಪ್ಪ ಅಂದರೆ ಭಾರತದ ಬಿಲಿಯನ್ ಹೂಡಿಕೆದಾರ ರಾಕೇಶ್ ಜುಂಜುನವಾಲಾ ಅವರ ಪತ್ನಿ. ರಾಕೇಶ್ ಜುಂಜುನವಾಲಾ ಅವರು 1985ರಲ್ಲಿ ಕೇವಲ 5,000 ರೂಪಾಯಿಗೆ ಹೂಡಿಕೆ ಆರಂಭಿಸಿ ಕೋಟ್ಯಾಧಿಪತಿಯಾಗಿದ್ದವರು. 2022ರಲ್ಲಿ ರಾಕೇಶ್ ಜುಂಜುನವಾಲಾ ನಿಧನರಾಗಿದ್ದಾರೆ. ದಿವಂಗತ ರಾಕೇಶ್ ಜುಂಜುನವಾಲಾ ಅವರ ಪತ್ನಿ ರೇಖಾ ಜುಂಜುನವಾಲಾ ಅವರು ಸುಮಾರು 68,000 ಕೋಟಿಯ ಒಡತಿಯಾಗಿದ್ದು ಮುಂಬೈನ ಮಲಬಾರ್ ಹಿಲ್ನಲ್ಲಿ ನೆಲೆಸಿದ್ದಾರೆ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.